ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಈ ಬ್ಲೌಸನ್ನು ತೋರಿಸಿದಾಗ ನೀವೆಲ್ಲ ಕೇಳಿದ್ರೆ ಇದು ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ರೆ ಅಂತ. ಬ್ಯಾಕಲ್ಲಿ ಡೋರಿ ಕೊಟ್ಟು ಈ ಥರ ಸ್ಕ್ಯಾಲಪ್ ಡಿಸೈನ್ ಮಾಡಿದ್ದೀನಿ. ಸೇಮ್ ಡಿಸೈನನ್ನು ಈ ಬ್ಲೌಸ್ಗೂ ಮಾಡಬೇಕಂತೆ. ಇದೇ ಡಿಸೈನ್ ಬೇಕು ಅಂತ ಕೇಳಿದ್ದಾರೆ. ಸೇಮ್ ಡಿಸೈನ್, ಈ ಡಿಸೈನೇ ಬೇಕು ಅಂತ ಇದನ್ನು ತೋರಿಸ್ತಾ ಇದ್ದೀನಿ. ಬ್ಯಾಕಲ್ಲಿ ಏನೂ ಇಲ್ಲ, ನಾರ್ಮಲ್ಲಾಗಿ ಇದು ಮಾಡಿ ಒಂದು ಸ್ಕ್ಯಾಲಪ್ ಡಿಸೈನನ್ನು ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದಕ್ಕೂ ಕೂಡ ಫ್ರಂಟಲ್ಲಿ ನೋಡಿ ಈ ರೀತಿ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಯಾವ ರೀತಿ ಮಾಡೋದು, ಕಟಿಂಗ್ ಮಾಡೋದು ಯಾವ ರೀತಿ, ಮತ್ತು ಸ್ಟಿಚ್ಚು ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಅಳತೆ ಬಂದು ಬೇರೆ, ಇದು ಬಂದು 40 ಎದೆ ಸುತ್ತಳತೆ ನಾನಿವತ್ತು ತೋರಿಸ್ತಾ ಇರೋದು. ಬ್ಲೌಸ್ ಬಂದು ಏನು ಕ್ರೇಪ್ ಮೈಸೂರು ಸಿಲ್ಕ್ ಬರುತ್ತೆ, ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಅದರದ್ದು ಬ್ಲೌಸು. ಈಗ ಅಳತೆ ತಗೊಳ್ಳೋಣ. ಫಸ್ಟು ತೋಳಿನ ಉದ್ದ ಬಂದು ಚಿಕ್ಕದೇ ತೊಗೊತಾ ಇದ್ದೀನಿ ಫ್ರೆಂಡ್ಸ್. ನಾನು ತುಂಬ ಉದ್ದ ಎಲ್ಲ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಇದು ಬರುತ್ತಾ, ಪಫ್ ಬರುತ್ತಾ ಒಂದ್ಸಲ ಚೆಕ್ ಮಾಡಿಬಿಟ್ಟು, ಅವ್ರಿಗೆ ಯಾವಾಗಲೂ ಅದೇ ಇಷ್ಟ ಆಗುತ್ತೆ, ಪಫ್ ಸ್ಲೀವ್ಸ್ ಇಷ್ಟ ಆಗುತ್ತೆ. ಇಲ್ಲಾಂದರೆ ಇದನ್ನು ಮಾಡಬೇಕಾಗಿತ್ತು, ಏನು ಪ್ಯಾಚ್ ವರ್ಕ್ ಮಾಡಬೇಕಾಗಿತ್ತು. ಹೇಳ್ಬೇಕು ಅಂದರೆ ಪ್ಯಾಚ್ ವರ್ಕಿಗೆ ಸೇಮ್ ಸ್ಯಾರಿ ಮತ್ತು ಬ್ಲೌಸು ಸೇಮ್ ಬಂದಿತ್ತು, ಹಂಗಾಗಿ ನಾನೇನು ಹೊರ್ಕೊಂಡಿಲ್ಲ. ಇದನ್ನೇ ನಾನೀಗ ಇದರೊಳಗೆ ಏನಾದರೂ ಮಾಡ್ಬೋದಾ ನೋಡ್ತೀನಿ. ಇಲ್ಲ ಸ್ಲೀವ್ ಲೆಂತ್ ಕೂಡ ತುಂಬ ಚಿಕ್ಕದಾಗಿಟ್ಟು ಇಲ್ಲೇನಾದರೂ ಓಪನ್ ಕೊಟ್ಟು ಬೀಡ್ ಸಿಕ್ಕದ ಆ ಥರ ಏನಾದರೂ ಮಾಡ್ತೀನಿ ಸಿಂಪಲ್ಲಾಗಿ. ಬ್ಯಾಕಲ್ಲಿ ಮಾತ್ರ ಏನು ಮಾಡೋಣ, ಫ್ರಂಟಲ್ಲಿ ನನಗೆ 2 ಬಾರ್ಡರ್ ಬೇಕೇ ಬೇಕು. ಈ ಬಾರ್ಡರ್ ಏನಿದೆ ಇದು ಫ್ರಂಟಲ್ಲಿ ನೆಕ್ಕಿಗೆ ಕೊಡೋಕೆ ಬೇಕಾಗುತ್ತೆ. ಹಾಗಾಗಿ ಒಂದು ಸೈಡನ್ನು ಸ್ಲೀವ್ ಯೂಸ್ ಮಾಡ್ಕೊತೀನಿ, ಬ್ಯಾಕ್ ಸೈಡಿಂದ ನಾನು ಇಲ್ಲಿ ಫ್ರಂಟಿಗೆ ನೆಕ್ಕಿಗೆ ಕೊಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಫಸ್ಟು ನಾವಿಲ್ಲಿ ತೋಳನ್ನು ಕಟ್ ಮಾಡ್ಕೊಳ್ಳೋಣ. ತೋಳಿನ ಉದ್ದ ಈಗ ಏನಿದೆಯೋ ಅಷ್ಟೇ ಕಟ್ ಮಾಡ್ಕೊತೀನಿ. ತುಂಬ ಉದ್ದ ಎಲ್ಲ ಬೇಡ, ಅವ್ರು ಇಟ್ಕೊಳಲ್ಲ, ಅವ್ರಿಗೆ ಇಷ್ಟ ಆಗಲ್ಲ. 6 ಇಂಚ್ ಇದೆ, ನಾನಿಲ್ಲಿ 6 ಇಂಚೇ ತೋಳಿನ ಉದ್ದವನ್ನು 6 ಇಂಚೇ ತೊಗೊತಾ ಇದ್ದೀನಿ. ಇಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ತೆಗೆದುಕೊಂಡಿರೋದು 1 ಮೀಟರ್ ಲೈನಿಂಗ್. ನೀವೇನಾದರೂ ಲೈನಿಂಗ್ ತಂದು ಒಂದಷ್ಟು ದಿನ ಇಟ್ಬಿಟ್ರೆ ಏನಾಗುತ್ತೆ ನೋಡಿ, ಈ ರೀತಿ ಆಗಿಬಿಡುತ್ತೆ. ಹಂಗಾಗಿ ಪ್ರೆಸ್ಸಿಂಗ್ ಮಾಡ್ಕೊತೀನಿ ಫಸ್ಟು. ಮತ್ತು ಇನ್ನೊಂದು, ನಾನು ಟೂಲ್ಸನ್ನು ಯೂಸ್ ಮಾಡಿ ತೋಳಿಗೆ ಶೇಪ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ನೋಡಿ, ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ತೋಳನ್ನು, ತೋಳಿಗೆ ಬಟ್ಟೆಯನ್ನು. ಇದೀಗ ತೋಳಿನ ಸ್ಲೀವ್ ಲೆಂತ್ ಬಂದು ನೋಡಿ, ಇಲ್ಲಿ ಸ್ಲೀವ್ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ತೋಳಿನ ಉದ್ದ ಬಂದು ಅವ್ರದ್ದು 6 ಇಂಚ್ ಇರೋದ್ರಿಂದ ನೋಡಿ 6 ಇಂಚ್ ಇದೆ. 1 ಇಂಚ್ ಮಾತ್ರನೇ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. 7 ಇಂಚ್ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಸ್ಕೇಲ್ ನೋಡಿ, ಈ ಥರ ಸ್ಕೇಲನ್ನು ಯೂಸ್ ಮಾಡ್ತೀರಾ ಅನ್ಬೇಡಿ, ಇದನ್ನ ಸ್ಟೂಡೆಂಟು ಹೊಡೆದಾಕಿರೋದು, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಂದ ಬಂದು ತೊಗೊತಾರೆ ಅವರು, ನಾವು ಬೇಡ ಅನ್ನೋಕ್ಕಾಗಲ್ಲ, ಹಂಗಾಗಿ ಹೊಡೆದಾಕಿದ್ದಾರೆ, ತೊಂದರೆ ಇಲ್ಲ. ಈಗ ಬಂದು ಇಲ್ಲಿಂದ ಬಂದು ನಾನು 3 ಇಂಚಸ್ಸೇ ತೊಗೊತಾ ಇದ್ದೀನಿ. 3 ಇಂಚ್ ತೆಗೆದುಕೊಂಡ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ನೋಡಿ, ಇಲ್ಲಿ ನಾನು ಈಗ ಹಾಕ್ಕೊಂಡಿರೋದೇನು ತೋಳಿನ ಉದ್ದ ಪ್ಲಸ್ 1 ಇಂಚ್ ಎಕ್ಸ್ಟ್ರಾ, ಮತ್ತು ಇಲ್ಲಿ ಬಂದು ಅದಕ್ಕೆ ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ. 3 ಇಂಚು ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ. ಈಗ ಆರ್ಮೋಲ್ ರೌಂಡಿಂಗ್ ನೋಡ್ಕೊಳ್ಳೋಣ. ಅದನ್ನು ನೋಡಿಕೊಂಡು ಮಾರ್ಕ್ ಹಾಕ್ಬಿಟ್ಟು ನಾವು ಆಮೇಲೆ ಏನು ಮಾಡ್ಬೋದು ನೋಡಿ, ಇಲ್ಲಿ 8.25 ಇದೆ ಫ್ರೆಂಡ್ಸ್. ಇದು ಸ್ವಲ್ಪ ಲೂಸ್ ಆಗುತ್ತೆ ಅಂತ ಹೇಳ್ತಾರೆ, ನಾನಿಲ್ಲಿ 8 ಇಂಚ್ಗೆ ಹೋಗ್ತೀನಿ. ಒಂದು ಸ್ವಲ್ಪ ಲೂಸು ಅಂತ ಹೇಳಿದ್ರು, ಅಂದರೆ ಲೂಸ್ ಆಗುತ್ತೆ ಬ್ಲೌಸು ಅಂತ. ಸ್ಟಿಚ್ ಹಾಕ್ಕೊಡಿ ಅಂತ ಕೂಡ ಹೇಳಿದ್ದಾರೆ. ನಾನು ಟೂಲ್ಸ್ ಯೂಸ್ ಮಾಡೋದನ್ನು ತೋರಿಸ್ತೀನಿ ಅಂತಂದೆ, ತೋರಿಸ್ತೀನಿ ನೋಡಿ. ನಾನಿಲ್ಲಿ ಏನು ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ, ಎಷ್ಟು ಬೇಕಾಗಿತ್ತು ಅಷ್ಟನ್ನು. ಅವ್ರದ್ದು 8 ಇಂಚ್ ಬೇಕಾಗಿತ್ತು. ನಾನು ಇದನ್ನು ತರಿಸಿದ್ದೆ, ತುಂಬ ಹಿಂದೆನೇ ತರಿಸಿದ್ದೆ, ಯೂಸ್ ಮಾಡ್ತಾ ಇರಲ್ಲ ಫ್ರೆಂಡ್ಸ್. ನಾನು ಇದನ್ನು ಉಲ್ಟಾ ಇಟ್ಕೊತೀನಿ ನೋಡಿ, ಉಲ್ಟಾ ಇಟ್ಕೊತೀನಿ. ನಾವು ಏನು ಮಾರ್ಕಿಂಗನ್ನು ಕರೆಕ್ಟಾಗಿ ಹಾಕ್ಕೊಳ್ಳಿ, ಮಾರ್ಕಿಂಗು. ಮತ್ತು ಇಲ್ಲಿಂದ ಬ್ಯಾಕ್ ಮಾರ್ಕಿಂಗ್ ಹಾಕೋದಕ್ಕೆ 1.5 ಇಂಚು ನಾನು ಇಲ್ಲೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. 1.5 ಇಂಚು. ಇದು ಬಂದು 50 ರುಪೀಸ್ಗೆ ಇಲ್ಲೇನಿದೆಯೇ ಇಷ್ಟೇ ಇರೋದು ಸಿಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ನಾನು ಸ್ಟೂಡೆಂಟ್ ಹತ್ರ ಇದೆ ಅದು.
ನಾನು ಇದನ್ನು ತರಿಸ್ಕೊಂಡಿದ್ದೆ, ಹಂಗಾಗಿ ಅದೇನು ಬೇಡ ಅಂದ್ಬಿಟ್ಟು ಎಲ್ಲಿ ಕರೆಕ್ಟಾಗಿ ನಾವು ಮಾರ್ಕಿಂಗ್ ಹಾಕಿರ್ತೀವೋ ನೋಡಿ, ಇಲ್ಲಿ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗು ಸೇರೋ ಥರ ನೋಡ್ಕೊಳ್ಳಿ, ಸೆಟ್ ಮಾಡ್ಕೊಳ್ಳಿ. ಅಂದರೆ ಎಲ್ಲ ಸೆಟ್ ಮಾಡ್ಕೊಬೇಕು, ತುಂಬ ದೊಡ್ಡದಾಗಿ ಕೊಟ್ಟಿರ್ತಾರೆ ಅವರು, ಎಲ್ಲ ಒಂದಕ್ಕೇನೆ ಹಿಂಗೆ ಇಟ್ಕೊಂಡು ಹಾಕೋಕ್ಕಾಗಲ್ಲ. ಇದು ಫ್ರಂಟಿನ ಮಾರ್ಕಿಂಗಿಗೆ, ಇದು ಬ್ಯಾಕ್ ಮಾರ್ಕಿಂಗಿಗೆ ಅಂತ ಕೊಟ್ಟವ್ರೆ, ಆದರೆ ನಾವು ಅದನ್ನು ಸೆಟ್ ಮಾಡ್ಕೊಬೇಕು. ನೋಡಿ ಇಲ್ಲಿ ಏನಿರುತ್ತೆ, ಈ ಮಾರ್ಕು ಮತ್ತು ಈ ಮಾರ್ಕು ಸೇರೋ ಥರ ಇಟ್ಕೊಳ್ಳಿ ನೀವು. ಕರೆಕ್ಟಾಗಿ ಬರುತ್ತೆ, 100% ಪಕ್ಕ ಬರುತ್ತೆ ಫ್ರೆಂಡ್ಸ್, ಒಂದು ಚೂರು ಕೂಡ ಏನೂ ಆಗಲ್ಲ. ನೋಡಿ ಕರೆಕ್ಟಾಗಿ ನಾನು ಇಲ್ಲಿ ಇಟ್ಕೊತಾ ಇದ್ದೀನಿ, ಸೆಟ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಸೆಟ್ ಮಾಡ್ಕೊಳ್ಳಿ. ನೋಡಿ ಸೆಟ್ ಮಾಡಿಕೊಂಡೆ ನಾನಿಲ್ಲಿ. ನೋಡಿ ಆರಾಮಾಗಿ ನೀವು ಹಾಕ್ಬೋದು ಮಾರ್ಕಿಂಗನ್ನು. ನೀವು ಎಲ್ಲಿಗೆ ನೋಡ್ಕೊಬೇಕಷ್ಟೇನೆ ಯಾವ ರೀತಿ ಇಟ್ಕೊಳೋದು ಅಂತ ಒಂದ್ಸಲ ನೋಡ್ಕೊಂಬಿಟ್ರೆ ಆರಾಮಾಗಿ ಹಾಕ್ಬೋದು. ಮತ್ತು ಫ್ರಂಟ್ ಮಾರ್ಕಿಂಗ್ ಯಾವ ರೀತಿ ಹಾಕ್ತೀರಾ ಅಂದರೆ ಇದನ್ನು ಅಷ್ಟೇನೆ, ಇದನ್ನು ನೀಟಾಗಿ ನೋಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿಕೊಂಡು ಇದನ್ನು ಕೂಡ ನೋಡಿ ಆರಾಮಾಗಿ ಕಟಿಂಗ್ ಮಾಡ್ಕೊಬೋದು. ಫ್ರಂಟ್ ಮಾರ್ಕಿಂಗು ನೀಟಾಗಿ ಬರುತ್ತೆ, ಬ್ಯಾಕ್ ಮಾರ್ಕಿಂಗು ಆರಾಮಾಗಿ ಬರುತ್ತೆ. ಈ ಟೂಲ್ಸನ್ನು ಯೂಸ್ ಮಾಡಿ ಮಾಡ್ಕೊಬೋದು. ತುಂಬ ಜಾಸ್ತಿ ನೋಡಿ, ನಾನು ಈ ಎಡ್ಜಿಗೆ ಕಟ್ ಮಾಡ್ಕೊತೀನಿ. ಈ ಎಡ್ಜಿಗೆ ಕಟ್ ಮಾಡಿಕೊಂಡ್ರೆ 1/2 ಇಂಚ್ ಏನು ವೇರಿಯೇಷನ್ ಬರುತ್ತೆ ನೋಡಿ, ಇದನ್ನು ಬಂದು ಮೇಲ್ಗಡೆ ಏನಿರುತ್ತೆ ಅದರ ಎಡ್ಜಿಗೆ ಕಟ್ ಮಾಡ್ಕೊತೀನಿ. ಇಲ್ಲಿ ನೋಡಿ ಸೇಮ್ ಇದೆ, ಇಷ್ಟು ವೇರಿಯೇಷನ್ ಬಂದರೆ ಸಾಕಾಗುತ್ತೆ ನಮಗೆ ಮಾರ್ಕಿಂಗು. ಈಗ ಇದನ್ನು ಕಟ್ ಮಾಡ್ತೀನಿ. ನಿಮಗೆ 50 ರೂಪೀಸ್ ಕೊಟ್ಟರೆ ಅದೊಂದು ಏನು ಚಿಕ್ಕ ಟೂಲ್ ಸಿಗುತ್ತೆ, ಅದನ್ನು ತಂದಿಟ್ಕೊಳ್ಳಿ. ಆರಾಮಾಗಿ ಸ್ಲೀವ್ ಮಾರ್ಕಿಂಗ್ ಹಾಕ್ಕೊಬೋದು. ನಾನಿಲ್ಲಿ ಒಂದು ಸ್ವಲ್ಪ ಏನು ಮಾಡ್ತೀನಿ, ಇದನ್ನು ಕೊಟ್ಕೊತೀನಿ, ಬಟ್ಟೆ ಕೊಟ್ಕೊತೀನಿ. ಇಲ್ಲಿ ಶಾರ್ಟೇಜ್ ಬರ್ತಾ ಇದೆ, ಹಂಗಾಗಿ ನಾನು ಸ್ವಲ್ಪ ಬಟ್ಟೆನ ಕೊಟ್ಕೊತೀನಿ. ಇದು ಮಾರ್ಕಿಂಗ್ ಆಯಿತು. ಈಗ ಫ್ರಂಟ್ ಮಾರ್ಕಿಂಗು ಮತ್ತು ಬ್ಯಾಕ್ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇಲ್ಲಿ ನಾನು 2 ಲೇಯರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ನಾವಿಲ್ಲಿ ಫ್ರಂಟಿಗೂ ನಾವು ಕ್ಯಾನ್ವಾಸ್ ಯೂಸ್ ಮಾಡ್ತೀವಿ, ಬ್ಯಾಕಿಗೂ ಕೂಡ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀವಿ. ಎರಡೂ ಸೈಡು ಕೂಡ ನಾವು ಕ್ಯಾನ್ವಾಸನ್ನು ಯೂಸ್ ಮಾಡಬೇಕು, ಆವಾಗಲೇ ಫಿನಿಶಿಂಗ್ ಚೆನ್ನಾಗಿ ಬರೋದು. ನೋಡಿ ಇದು ಬಂದು ಬ್ಯಾಕ್ ಪಾರ್ಟಿಗೆ ನಾನು ಬಟ್ಟೆಯನ್ನು ಇಟ್ಕೊತಾ ಇದ್ದೀನಿ. ಮೊದಲು ಏನೇ ಮಾಡಿದ್ರು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ, ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ. ಈಗ ತೋಳಿನ ಕಟಿಂಗ್ ಆಯಿತು. ಫ್ರಂಟ್ ಪಾರ್ಟ್ ಕಟಿಂಗನ್ನು ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಚೆಸ್ಟ್ ಎಷ್ಟಿದೆ ನೋಡ್ಕೊಳ್ಳೋಣ. ಇದರಲ್ಲಿ ನಾನು 1/2 ಇಂಚು ಏನು ಲೂಸಿಂಗ್ ಅಂತ ಕೊಡ್ತೀನಿ ಅದು ಕೊಡ್ತಾಯಿಲ್ಲ ಫ್ರೆಂಡ್ಸ್. ಎಷ್ಟಿದೆಯೋ ಅಷ್ಟನ್ನೇ ತೆಗೆದುಕೊತೀನಿ. 11 ಇಂಚಿದೆ. 11 ಇಂಚಲ್ಲಿ ನಾನು ಬ್ಯಾಕಲ್ಲಿ 1 ಇಂಚ್ ಕಡಿಮೆ ಮಾಡ್ತೀನಿ. ಆಲ್ರೆಡಿ ಅವರು 1/2 ಇಂಚ್ ಕಡಿಮೆ ಮಾಡೋಕ್ಕೆ ಹೇಳಿದ್ದಾರೆ, 10ವರೆಗೆ ತೊಗೊಬೇಕು. ಹಂಗಾಗಿ ನಾನು ಇಲ್ಲಿ 10 ಇಂಚಿಗೆ ಮಾರ್ಕ್ ಹಾಕ್ಕೊಂಡು +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಬ್ಯಾಕಲ್ಲಿ ಇದು ತುಂಬ ಲೂಸ್ ಆಗಿದೆ ಅಂದರು ಫ್ರೆಂಡ್ಸ್. ಒಂದು ಸ್ವಲ್ಪ ಅವರು ನೋಡಿ ಇಲ್ಲಿಗೆ ಸ್ಟಿಚ್ ಹಾಕೋಕ್ಕೆ ಹೇಳಿದ್ದಾರೆ, ನಾನು ಹಾಕಿಲ್ಲ. ಇಷ್ಟಕ್ಕೆ ನಾನು ಅಳತೆ ತೊಗೊಬೇಕಾಗಿತ್ತು, ಹಂಗಾಗಿ ನಾನಿಲ್ಲಿ ಕರೆಕ್ಟಾಗಿ ತೊಗೊತಾ ಇದ್ದೀನಿ. +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇಲ್ಲಿ ನಮಗೆ 2 ಇಂಚ್ ಮಾರ್ಜಿನ್ಗೆ ಬಟ್ಟೆ ಸಿಕ್ತು. ಬ್ಲೌಸಿನ ಉದ್ದ ನೋಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಒಂದು ಸ್ವಲ್ಪ ಕಡಿಮೆ ನನಗೆ ಇರಬೇಕು, ಫುಲ್ಲು ಇದು ಬೇಡ. ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟಿಗೆ ಅಳತೆಯನ್ನು ತೊಗೊತಾ ಇದ್ದೀನಿ. ಫಸ್ಟು ನಾವು ಚೆಸ್ಟನ್ನು ನೋಡ್ಕೊಬೇಕಾಗುತ್ತೆ. ಚೆಸ್ಟ್ ನೋಡ್ಕೊಳ್ಳೋಣ. ಇದರೊಳಗೆ 1/2 ಇಂಚ್ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ, ಒಂದು ಸ್ವಲ್ಪ ಲೂಸ್ ಇದೆಯಂತೆ, 1/2 ಇಂಚ್ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಬಂದು 11 ಇಂಚಿದೆ. ನಾನು 1/2 ಇಂಚ್ ಲೂಸ್ ಅವ್ರು ಹೇಳಿರೋದ್ರಿಂದ 1/2 ಇಂಚು ಕಡಿಮೆ ಮಾಡ್ಕೊಬೇಕು. ಹಾಗಾಗಿ 10ವರೆಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. 10ವರೆ +2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಬ್ಯಾಕ್ ಬೋಟ್ ನೆಕ್ ಆಗಿರೋದ್ರಿಂದ ನಾನು ಸ್ವಲ್ಪನೂ ಕಡಿಮೆ ಮಾಡ್ತಾ ಇಲ್ಲ. ಆ 1/2 ಇಂಚ್ ಏನಕ್ಕೆ ಕಡಿಮೆ ಮಾಡ್ಕೊಂಡಿದ್ದೀವಿ ಅಂತ ಅಂದರೆ ಅವ್ರಿಗೆ ಲೂಸ್ ಇರೋದ್ರಿಂದ ಕಡಿಮೆ ಮಾಡ್ಕೊಂಡಿದ್ದೀನಿ ಅಷ್ಟೇ, ಮಿಕ್ಕಿದ್ದೇನೂ ಇಲ್ಲ. 11 ಇತ್ತು, 10ವರೆ ಮಾಡ್ಕೊಂಡಿದ್ದೀನಿ. 10ವರೆನೂ ತೆಗೆದುಕೊಂಡಿದ್ದೀನಿ. ಅವ್ರಿಗೆ ಕರೆಕ್ಟಾಗಿ ಅಳತೆ ಬೇಕು ಅಂದರೆ 10ವರೆಗೆ ಇಟ್ಕೊಬೇಕು, ಹಂಗಾಗಿ ಇಟ್ಕೊಂಡಿದ್ದೀನಿ. ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ಆದಾಗ ಬ್ಯಾಕಲ್ಲಿ ನಮಗೆ ಏನಾಗುತ್ತೆ, ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಎದೆ ಸುತ್ತಳತೆ ಎಷ್ಟು ಇರುತ್ತೋ 4ನೇ 1 ಭಾಗ ಅಷ್ಟೇ ಇಡಿ. ಈಗ 40 ಇತ್ತು ಅಂದರೆ 10 ಇಟ್ಕೊಳ್ಳಿ, ಆ ಥರ. ಇದು ಬಂದು 42 ಎದೆ ಸುತ್ತಳ್ತಿದ್ದು, ಹಂಗಾಗಿ ನಾನು ಇಲ್ಲಿ 10ವರೆ ಇಟ್ಕೊಂಡಿದ್ದೀನಿ. ಈಗ ಬಂದು ಬ್ಲೌಸ್ ಉದ್ದ ತೆಗೆದುಕೊಳ್ಳೋಣ. ಬ್ಲೌಸಿನ ಉದ್ದ ಬಂದು ಬ್ಲೌಸ್ ಉದ್ದ ಕರೆಕ್ಟಾಗಿದೆ. ಬ್ಲೌಸ್ ಉದ್ದ ಚೇಂಜಸ್ ಮಾಡ್ತಾ ಇಲ್ಲ. 14 ಇಂಚಿದೆ. 14 + 1 ಇಂಚು 15 ಇಂಚ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ 7 ಇಂಚಸ್ವರೆಗೂ ಹೋಗ್ತಾ ಇದ್ದೀನಿ ನಾನು. ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ 7 ಇಂಚಸ್ ತೆಗೆದುಕೊತಾ ಇದ್ದೀನಿ. ಇಷ್ಟೇ ಸಾಕಾಗುತ್ತೆ. ಫ್ರಂಟ್ ನಾರ್ಮಲ್ ಆಗಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ.
7 ಇಂಚಸ್ಸು, ಮತ್ತು ಇಲ್ಲೂ ಕೂಡ ನಾನು 7 ಇಂಚಸ್ಗೆ ಹೋಗ್ಬೋದು ಅಥವಾ 6.5 6.75 ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾವು ಜಾಸ್ತಿ ಎಲ್ಲ ಸ್ಲೋಪ್ ಎಲ್ಲ ತೆಗಿತಾ ಇಲ್ಲ, ಒಂದು 1/4 ಇಂಚ್ ಅಷ್ಟೇ ಸ್ಲೋಪ್ ತೆಗಿತೀನಿ. ಯಾಕಂದರೆ ತುಂಬ ಜಾಸ್ತಿ ಆದರೂ ಫ್ರಂಟಲ್ಲಿ ನಾರ್ಮಲ್ ಆಗಿರೋದ್ರಿಂದ ಇಷ್ಟೇ ಸಾಕಾಗುತ್ತೆ. ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ. 1 ಇಂಚು ಅಥವಾ 1.5 ಇಂಚ್ ಏನು ಬರುತ್ತೋ ಅದು ನೀಟಾಗಿ ನೋಡಿಕೊಂಡು ಶೇಪ್ ಕೊಟ್ಕೊಂಬಿಡಿ. ಇದು ನಮ್ಮ ಆರ್ಮೋಲ್ ರೌಂಡಿಂಗ್ ಆಯಿತು. ಈಗ ಬ್ಯಾಕಲ್ಲಿ ಡಿಸೈನ್ ಬರುತ್ತೆ, ಮತ್ತು ಇಲ್ಲಿ ಏನು ನಾವು ಡಾಟ್ ಹಿಡಿತೀವಿ, ಇಲ್ಲಿಂದ 1/2 ಇಂಚು ನಾವು ಈ ಥರ ಕೊಡಬೇಕಾಗತ್ತೆ. ಈಗ ಇದನ್ನು ಕಟ್ ಮಾಡೋಣ. ಈಗ ನಮ್ಮ ಆರ್ಮೋಲ್ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ಸ್ವಲ್ಪ ಸ್ಲೋಪನ್ನು ಹಾಕಿದ್ದೀನಲ್ಲ, ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಫ್ರಂಟ್ ಪಾರ್ಟಿಗೆ 2 ಲೇಯರ್ಸನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಇಲ್ಲಿ 2 ಲೇಯರ್ ಇದೆ. ಯಾಕಂದರೆ ಕಪ್ಸ್ ಹಾಕ್ತೀನಿ ನಾನು, ಇದಕ್ಕೂ ಕೂಡ ಕಪ್ಸ್ ಹಾಕ್ತಾಯಿದ್ದೀನಿ. ಕಪ್ಸ್ ಹಾಕೋದ್ರಿಂದ ನೋಡಿ, ಇಲ್ಲಿ ಇವ್ರದ್ದು ಚೆಸ್ಟು ತುಂಬ ಸಣ್ಣ ಇರೋದ್ರಿಂದ 32 ಸೈಜ್ ಹಾಕ್ತಾಯಿದ್ದೀನಿ. 40 ಹಾಕಿದ್ರೆ ತುಂಬ ಜಾಸ್ತಿ ದೊಡ್ಡದಾಗುತ್ತೆ, ಹಂಗಾಗಿ 36 ಹಾಕ್ತಾಯಿದ್ದೀನಿ. 36 ಹಾಕ್ಬೋದು, ಇಲ್ಲ 38 ಹಾಕ್ಬೋದು. ನಾನಿಲ್ಲಿ 36 ಹಾಕ್ತಾಯಿದ್ದೀನಿ. ಮತ್ತು ಇಲ್ಲಿ ದಪ್ಪ ಇದ್ದಾರಷ್ಟೇ, ಚೆಸ್ಟ್ ಸಣ್ಣ ಇದೆ. ಹಂಗಾಗಿ ಬ್ಲೌಸಿನ ಉದ್ದ ಬಂದು ಲೋಯರ್ ಚೆಸ್ಟ್ ತೊಗೊಬೇಕಾಗುತ್ತೆ. ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲೂ ಕೂಡ ನಾನು 7 ಇಂಚಸ್ಸನ್ನೇ ತೊಗೊತೀನಿ. ಲೋಯರ್ ಚೆಸ್ಟ್ ಬಂದು ಬೆಲ್ಟ್ ಪಟ್ಟಿ ವಿತ್ ಬೆಲ್ಟ್ ಪಟ್ಟಿ ಇರುತ್ತೆ, ಹಂಗಾಗಿ ಲೋಯರ್ ಚೆಸ್ಟನ್ನು ತೊಗೊತೀನಿ. 13.5 ಫ್ರೆಂಡ್ಸ್, 13.5 ಕೆಳಗಿನ ಮೇಲಿನಿಂದ 13.5, ಮತ್ತು 13.5ಗೆ 1 ಇಂಚ್ ಸೇರಿಸ್ಕೊಂಡ್ರೆ 14.5. ಆಮೇಲೆ ನಮಗೆ ಬೆಡ್ ಪಟ್ಟಿಗೆ ಇಲ್ಲಿ ಸಿಗ್ತಾ ಇಲ್ಲ, 2.5 ಅಷ್ಟು ಸಿಗ್ತಾ ಇದೆ. ಇಲ್ಲಾಂದರೆ ಟೋಟಲಾಗಿ ಇಲ್ಲಿಂದ ಇಲ್ಲಿಗಿರೋದು 17. ಅವ್ರಿಗೆ 14, ಬ್ಲೌಸಿನ ಉದ್ದ 14, 3 17 ಸಾಕಾಗ್ಬೋದು ಅನಿಸುತ್ತೆ. 3 ಇಂಚ್ ಎಕ್ಸ್ಟ್ರಾ ಇದೆ. ಇಷ್ಟೇ ಇಟ್ಕೊತೀನಿ ಫ್ರೆಂಡ್ಸ್. ಅವ್ರದ್ದು ಏನು ಬೆಡ್ ಪಟ್ಟಿ ಒಂದು ಸ್ವಲ್ಪ ಚಿಕ್ಕದೇ ಇಡ್ತೀನಿ. ಇಲ್ಲಿ ಸೆಂಟರಲ್ಲಿ ಬಂದು 2.5 ಆ ಥರ ತೊಗೊತೀನಿ. ಇಲ್ಲಿ ಬಂದು 3.5 ತೊಗೊತಾ ಇದ್ದೀನಿ ಬೆಡ್ ಪಟ್ಟಿ. ಇಲ್ಲಿ ಬಂದು 3 ಇಂಚಸ್ಸನ್ನು ತೆಗೆದುಕೊಳ್ಳೋಣ. ಈಗ ಇವೆಲ್ಲ ಮಾರ್ಕಿಂಗ್ಗಳನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ 3.5 ತೊಗೊಂಡಿದ್ದೀನಿ, 2.5 ತೆಗೆದುಕೊಂಡಿದ್ದೀನಿ, ಮತ್ತು ಇಲ್ಲಿ 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ಎದೆ ಸುತ್ತಳತೆ ಬಂದು ಇವ್ರದ್ದು 11 ಇರೋದ್ರಿಂದ 11 ಎದೆ ಸುತ್ತಳತೆ. ನಾನು 11.5 ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 11.5 ಒಂದು ಸ್ವಲ್ಪ ಎಕ್ಸ್ಟ್ರಾನೇ ತೆಗೆದುಕೊಳ್ಳೋಣ, ಯಾಕಂದರೆ ಕಟ್ ಮಾಡಿ ಸ್ಟಿಚ್ ಮಾಡ್ತೀವಿ. ಹಂಗಾಗಿ ಎದೆ ಸುತ್ತಳತೆ 11 ಇದೆ, 11.5 ತೆಗೆದುಕೊಂಡಿದ್ದೀನಿ. ಪ್ಲಸ್ 2 ಇಂಚಸ್ಸು ಮಾರ್ಜಿನ್ಗೋಸ್ಕರ. ಇಲ್ಲಿ ಕೂಡ ನಾನು 7 ಇಂಚಸ್ಗೆ ಹೋಗ್ತಾ ಇದ್ದೀನಿ. ಬ್ಯಾಕಲ್ಲಿ ಏನು ತೆಗೆದುಕೊಂಡಿದ್ವಿ ಸೇಮ್ ತೆಗೆದುಕೊತಾ ಇದ್ದೀನಿ. ಇಲ್ಲಿಂದ ಬಂದು ನಾನು ಯಾವುದೇ ನೆಕ್ಕನ್ನು ಕಟ್ ಮಾಡಲ್ಲ, ಕ್ಯಾನ್ವಾಸ್ ಯೂಸ್ ಮಾಡೋಣ. ಫಿನಿಶಿಂಗ್ ಚೆನ್ನಾಗಿ ಬರಬೇಕು ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡಬೇಕು. ಇಲ್ಲಿ ನಾನು 6.5ಗೆ ನಾನಿಲ್ಲಿ ಯಾವುದೇ ಸ್ಲೋಪನ್ನು ಕೊಡ್ತಾ ಇಲ್ಲ, 6.5ಗೆ ಹೋಗ್ತಾ ಇದ್ದೀನಿ. ಮತ್ತು ಏನು ಲೈನ್ ಇರುತ್ತೆ 1/2 ಇಂಚ್ ಈ ಕಡೆಗೆ ತೆಗೆದುಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಯಾಕಂದರೆ ಬೋಟ್ ನೆಕ್ಕು ಎಲ್ಲ ಇದು ಅಗಲ ತೊಗೊಂಡಿರ್ತೀವಲ್ಲ, ಹಂಗಾಗಿ ಇಲ್ಲಿಂದ ಒಂದು 3/4 ಇಂಚು ಅಥವಾ 1 ಇಂಚ್ಗೆ ನಾವು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ. ಫಸ್ಟ್ ಶೇಪ್ ಕೊಟ್ಕೊಳ್ಳಿ, ಒಂದು ನೀಟಾಗಿ ಶೇಪ್ ಕೊಟ್ಕೊಳ್ಳೋಣ ಅಷ್ಟೇ. ಶೇಪ್ ಕೊಟ್ಕೊಂಡೆ ಇಲ್ಲಿ 1 ಇಂಚು ಮತ್ತು 1 ಇಂಚ್ಗೆ ನೀಟಾಗಿ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ. ನೆಕ್ ಡೀಪ್ ಬಂದು ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ನಾನು. ನೆಕ್ ಡೀಪ್ ಬಂದು 7 ಇಂಚಸ್ವರೆಗೂ ತೆಗೆದುಕೊತೀನಿ. ಫ್ರಂಟಲ್ಲಿ ಈ ರೀತಿ ಕೊಡ್ಬೋದು, ಇಲ್ಲ ಅಂದರೆ ಬೇರೆ ಏನಾದರೂ ಶೇಪ್ ಕೊಡೋಣ, ತೊಂದರೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಕೊಟ್ಟರೆ, ತುಂಬ ಚೆನ್ನಾಗಿರುತ್ತೆ. ಅಥವಾ ರೌಂಡ್ ಕೂಡ ಕೊಡ್ಬೋದು, ಯಾವ್ದು ಬೇಕಾದ್ರೂ ಕೊಡ್ಬೋದು. ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ. ಮತ್ತು ಇಲ್ಲಿ ಏನಿರುತ್ತೆ 7 ಇಂಚಸ್ ಇಟ್ಕೊಂಡಿದ್ದೀನಲ್ಲ, ಮಧ್ಯಕ್ಕೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇದು ಈ ಥರ ತೆಗೆದುಕೊಳ್ಳಿ. ಇಲ್ಲಿಂದ 3 ಇಂಚಸ್ಗೆ ನಾನು 3.5 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಇಲ್ಲಿಗೆ ನಾವು ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ಸ್ಟಿಚ್ಚು, ಹಂಗಾಗಿ ಇಲ್ಲಿಂದ ಬಂದು
2 ಇಂಚಸ್ಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ಹಂಗಾಗಿ ಸ್ಟಿಚ್ ಇಲ್ಲಿ ನಮಗೆ ಸಿಗುತ್ತೆ ಗ್ಯಾಪು, ಹಂಗಾಗಿ ಮಧ್ಯಕ್ಕೊಂದು ಗೆರೆ ಹಾಕ್ಬಿಟ್ಟು ಇದನ್ನು ಒಂದು ಶೇಪನ್ನು ಕೊಟ್ಕೊಳ್ಳಿ. ಈ ಥರ ಕೊಟ್ಕೊಳ್ಳಿ. ಇಲ್ಲಿ ಒಂದು 1/4 ಇಂಚ್, ಈ ಕಡೆ ಒಂದು 1/4 ಇಂಚು. ಅರ್ಧ ಇಂಚೆಲ್ಲ ಮಾಡಲ್ವಾ ಅಂದರೆ ಇಲ್ಲ, ಇದು ಸ್ಟಿಚ್ ಹಾಕ್ತೀವಿ ಮತ್ತು ಇನ್ನೊಂದು ಸ್ಟಿಚ್ ಬರುತ್ತೆ, ಹಂಗಾಗಿ ಇದನ್ನು ಬಂದು ಈ 3 ಇಂಚ್ ಹಾಕ್ಕೊಂಡಿರ್ತೀವಿ, ಸಾರಿ 2 ಇಂಚ್ಗೆ ಇದನ್ನು ಶೇಪನ್ನು ಹಿಂಗೆ ಕೊಟ್ಕೊಳ್ಳಿ. ಇಲ್ಲಿಗೆ ನಾವು ಕಟ್ ಮಾಡ್ತೀವಿ, ಆಮೇಲೆ ಇದನ್ನು ಸೇರಿಸ್ತೀವಿ. ಈ ಥರ ತೆಗೆದುಕೊಳ್ಳಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನಾವು ಸ್ವಲ್ಪ ಹೈಟ್ ಮಾಡಿಬಿಟ್ಟು ಕಟ್ ಮಾಡ್ತೀವಿ. ನಮಗೆ ಬೇಕಾಗಿರೋಂತಹ 2 ಬೆಲ್ಟ್ ಪಟ್ಟಿ ನಮಗಿಲ್ಲಿ ಸಿಕ್ತು. ಬೆಲ್ಟ್ ಪಟ್ಟಿ ಇನ್ನೇನು ಮತ್ತೆ ಯೂಸ್ ಮಾಡೋ ಅಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಬೇಕು ಅನ್ನೋ ಅಷ್ಟು ಇಲ್ಲ, ನಮಗೆ 2 ಪೀಸ್ ಇಲ್ಲಿ ಏನು ಬೇಕೋ ಅದು ಸಿಕ್ತು ಬೆಲ್ಟ್ ಪಟ್ಟಿ. ನಾನು ಇಲ್ಲಿ ನೆಕ್ಕೇನು ಕಟ್ ಮಾಡ್ತಾ ಇಲ್ಲ. ನೀವೇನು ವರಿ ಮಾಡ್ಕೊಬೇಡಿ, ನಾವಿಲ್ಲಿ ಎಕ್ಸ್ಟ್ರಾ ಕಟ್ ಮಾಡಬೇಕಾಗತ್ತೆ. ಈ ಪೀಸ್ಗಳನ್ನು ಕಟ್ ಮಾಡ್ಕೊತೀನಿ. ನೋಡಿ ಈ ರೀತಿ ಕಟ್ ಮಾಡಿಕೊಂಡೆ. ಈಗ ಇದನ್ನು ನೀಟಾಗಿ ನಾವು ಇದನ್ನು ಮಾಡಿಕೊಂಡು ಕೂಡಿಸ್ಕೊಂಡ್ರೆ ಆಯಿತು. ನೆಕ್ಕನ್ನು ನಾನು ಯಾವುದೇ ಕಟಿಂಗ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಚೂರು ಸ್ವಲ್ಪ ಸ್ಲೋಪ್ ಕೊಡ್ತೀನಿ, ತುಂಬ ಇಲ್ಲಲ್ಲ. ನೋಡಿ ಇದು 2 ಪೀಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಕಪ್ಸ್ ಹಾಕಿ ಸ್ಟಿಚ್ ಮಾಡೋದ್ರಿಂದ 2 ಪೀಸ್ ಬೇಕು, ಹಾಗಾಗಿ ಇದು ಈ ರೀತಿಯೇ ಬರುತ್ತೆ. ಬೆಡ್ ಪಟ್ಟಿ ಕೂಡ ನಮಗೆ 2 ಪೀಸ್ ಸಿಕ್ಕಿದೆ. ಇದು ಬಂದು ಬ್ಯಾಕ್ ಪಾರ್ಟು ಮತ್ತು ಇದು ಸ್ಲೀವ್ಗೆ ನಾವು, ಮತ್ತು ಇದು ಬೆಲ್ಟ್ ಪಟ್ಟಿ. ಸ್ಲೀವ್ಗೆ ನಾವು ಪಟ್ಟಿಯನ್ನು ಕೊಟ್ಕೊಬೇಕಾಗತ್ತೆ 4. ಈಗ ಇದನ್ನ ಇಟ್ಕೊಂಡು ಮೇನ್ ಬಟ್ಟೆ ಕಟ್ ಮಾಡೋಣ. ನಮಗೆ ಕ್ಯಾನ್ವಾಸ್ಗೆಲ್ಲ ಇಲ್ಲಿ ಸಾಕಾಗುತ್ತೆ ಬಟ್ಟೆ. ಇದು ಬ್ಯಾಕಲ್ಲಿ ಕ್ಯಾನ್ವಾಸ್ ಕೊಡಬೇಕು ಮತ್ತು ಫ್ರಂಟಲ್ಲೂ ಕೂಡ ಕ್ಯಾನ್ವಾಸ್ ಕೊಡಬೇಕು. ನಾನು ಈ ಬಾರ್ಡರನ್ನು ಕಟ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಫ್ರಂಟಿಗೆ ಕೊಡೋಕೆ ಬೇಕು, ಅದಕ್ಕೋಸ್ಕರ. ಸ್ಲೀವ್ಗೆ ಇಲ್ಲಿ ಕೊಡ್ತೀನಿ.
ಅಕಸ್ಮಾತ್ ಬಟ್ಟೆ ಕೊಡಬೇಕು ಅಂದರೆ ಒಂದು ಸ್ವಲ್ಪ ಕೊಟ್ಕೊಳ್ಳೋಣ, ತೊಂದರೆ ಇಲ್ಲ. ಸ್ವಲ್ಪ ಎರಡಕ್ಕೂ ಕೊಡಬೇಕಾಗತ್ತೆ. ತೋಳು ಕಟಿಂಗ್ ಆಯಿತು. ಈಗ ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಪ್ರೆಸ್ಸಿಂಗ್ ಮಾಡಿಕೊಂಡು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ಕಟ್ ಮಾಡ್ಕೊತೀನಿ. ಸ್ಲೀವಿಗೆ ಬಟ್ಟೆ ಕೊಡಬೇಕಲ್ವ, ಇದನ್ನು ಯೂಸ್ ಮಾಡ್ಕೊಳ್ಳೋಣ ತೋಳಿಗೆ. ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟನ್ನು ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟು ಅಷ್ಟೇ, ಅಕಸ್ಮಾತ್ ನಿಮಗೇನಾದರೂ ಬಟ್ಟೆ ಈ ಥರ ಬಾರ್ಡರ್ ಮಾಡ್ಕೊಂಡಾಗ ಶಾರ್ಟೇಜ್ ಬಂತು ಅಂದರೆ ವರಿ ಮಾಡ್ಕೊಂಡು ಹೋಗ್ಬೇಡಿ. ಯಾಕಂದರೆ ಬಟ್ಟೆ ಇಲ್ಲಾಂದರೆ ಈ ಕಡೆಯಿಂದನೂ ತೊಗೊಬೋದು ನೀವು, ಆವಾಗ ಉಳಿಯುತ್ತೆ. ಇಲ್ಲಿ ಯಾಕಂದರೆ ಇದು ಓಪನ್ ಇರುತ್ತೆ, ಓಪನ್ ಮಾಡ್ಬೋದು. ಫ್ರಂಟಲ್ಲಿ ಉಕ್ಕಿರೋದ್ರಿಂದ ಓಪನ್ ಬರುತ್ತೆ. ಇಲ್ಲಿ ಸಿಗ್ತಾ ಇದೆ, ನನಗೆ ಬಟ್ಟೆ ಸಿಗ್ತಾ ಇದೆ, ನಾನು ಮಾಡ್ಕೊತೀನಿ. ನಾನೀಗ ಕಟ್ ಮಾಡ್ಕೊತೀನಿ. ನಮಗಿನ್ನ ಬೆಲ್ಟ್ ಪಟ್ಟಿಗೆ ಸಹ ಬೇಕು. ಕೆಲವೊಂದು ಸಲ ಏನಾಗುತ್ತೆ, ಕರೆಕ್ಟಾಗಿ ಕಟ್ ಮಾಡ್ಕೊಳ್ಲಿಲ್ಲ ಅಂದರೆ ಆ ಕಡೆ ಈ ಕಡೆ ಏನಕ್ಕೆ ಕಟ್ ಮಾಡ್ಕೊಂಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಹಿಂಗೆ ಗುಂಡ್ಪಿನ ಹಾಕೊಂಡು ಇಟ್ಕೊಂಡ್ರೆ ಸ್ಟಿಚ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಇದೇ ಪೀಸ್ಗೆ ಇದನ್ನು ಇಟ್ಕೊಂಡಿದ್ದೀವಿ ಅಂತ. ಇದು ಅಷ್ಟೇ, ನಾನು ಇದಕ್ಕೂ ಸಹ ಗುಂಡ್ಪಿನ ಹಾಕ್ಬಿಡ್ತೀನಿ. ಸ್ಟಿಚ್ ಮಾಡಬೇಕಾದ್ರೆ ಓಪನ್ ಮಾಡ್ಕೊಂಡ್ರಾಯ್ತು. ಇನ್ನು ನಮಗೆ ಬೇಕಾಗಿರೋಂಥದ್ದು ಬೆಲ್ಟ್ ಪಟ್ಟಿ ಮತ್ತು ಇದು ಡೋರಿ ಹಾಕಬೇಕು. ಹಾಗಾಗಿ ಡೋರಿಗೆ ಬೇಕು. ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊತೀನಿ. ಈ ಬೆಡ್ ಪಟ್ಟಿಗೂ ಸಹ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ಬೆಡ್ ಪಟ್ಟಿ ಕಟ್ ಮಾಡ್ಕೊಂಡ್ರೆ ಈ ಥರ ಇಟ್ಕೊಂಡ್ಬಿಟ್ಟಾಗ ಇದು ನಾನು ಡೋರಿಗೆ ಇದರೊಳಗೆ ಮಾಡ್ಕೊತೀನಿ, ಸಿಗುತ್ತೆ ನನಗೆ. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಸ್ಟಿಚ್ ಮಾಡ್ಕೊಡೋದು ಅಂತ. ಇದ್ರ ಕಟ್ಟಿಂಗ್ ನಾನು ತೋರಿಸ್ತೀನಿ, ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನಾನು. ಫ್ರಂಟಲ್ಲಿ ಬಾರ್ಡರ್ ಇಟ್ಕೊಂಡು ಯಾವ ರೀತಿ ಕಪ್ಸ್ ಹಾಕಿ
ಸ್ಟಿಚ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.